ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾವು PDO ಹುದ್ದೆಗಳ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ಕೊಂಡು ಹೋಗೋಣ. ಸೊ ಇದರ ಒಂದು ಅರ್ಜಿ ಬಿಟ್ಟಿದ್ದಾರೆ, ಸೊ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಹಾಗಿದ್ರೆ ಕ್ವಶನ್ಸ್ಗಳು ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಆಗಿ, ಓಕೆನಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಇದೆ, ಗ್ರಾಮ ಪಂಚಾಯಿತಿ ಸ್ಥಾಪನೆ ಯಾವ ವಿಧಿಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಸಂವಿಧಾನದ 243ನೇ ವಿಧಿಯಲ್ಲಿದೆ. ಎರಡನೆಯ ಕ್ವಶನ್, 73ನೇ ಸಂವಿಧಾನದ ತಿದ್ದುಪಡಿ ಜಾರಿಗೆ ಬಂದ ವರ್ಷ. ಅಂದರೆ ಸ್ವಲ್ಪ ಕರೆಕ್ಟಾಗಿ ಕ್ವಶನ್ಸ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಾನು ಇಂಪಾರ್ಟೆಂಟ್ಸ್ನ ಅನಲೈಸ್ ಮಾಡಿ ಹೇಳ್ತೀನಿ ಆ್ಯಂಡ್ ಈಸಿ ಟ್ರಿಕ್ಸ್ನ ನಾನು ಹೇಳ್ತೀನಿ, ಓಕೆನಾ. 73ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬಂದ ವರ್ಷ ನೋಡಿ 73 ಇದೆ. ಸೊ ಆಲ್ಮೋಸ್ಟ್ ಸಂವಿಧಾನ ಬಂದಿದ್ದು 1950ರಂದು. ಸೊ ಹಾಗಾಗಿ 73 ಇದೆ ಅಲ್ವಾ, ಅದಕ್ಕೆ 20 ಪ್ಲಸ್ ಮಾಡಿ, ಅದೇ ಒಂದು ತಿದ್ದುಪಡಿಯೇ ಜಾರಿಗೆ ಬಂದ ವರ್ಷ, ಓಕೆನಾ. ಸೊ 1993ಕ್ಕೂ ಇದಕ್ಕೆ ರೈಟ್ ಆನ್ಸರ್. 73ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬಂದ ವರ್ಷ 1993, ಓಕೆನಾ. ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಎಸ್ ಬನ್ನಿ. ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಎಷ್ಟು ವರ್ಷ? ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಎಷ್ಟು ವರ್ಷ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 5 ವರ್ಷ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಗ್ರಾಮ ಸಭೆಯ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಗ್ರಾಮ ಸಭೆಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಗ್ರಾಮ ಸಭೆಯಲ್ಲಿ ಮತದಾನ ಹಕ್ಕು ಯಾರಿಗೆ? ಅಂದರೆ ಗ್ರಾಮ ಸಭೆಯಲ್ಲಿ ಮತದಾನ ಹಕ್ಕು ಯಾರಿಗೆಲ್ಲ ಇರುತ್ತೆ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ 18 ವರ್ಷ ಮೇಲ್ಪಟ್ಟ ಗ್ರಾಮಸ್ಥರಿಗೆ. ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ವ್ಯವಸ್ಥೆ ಎಷ್ಟು ಹಂತಗಳಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ 3 ಹಂತಗಳಲ್ಲಿದೆ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಯಾರು? ಇದಕ್ಕೆ ಸರಿಯಾದ ಉತ್ತರ ನಾವು ಏನು ಎಕ್ಸಾಮ್ ಬರಿತೀವೋ ಅದೇ PDO ಆಗಿರ್ತಾನೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ. 8ನೇ ಕ್ವಶನ್, ಗ್ರಾಮ ಸಭೆ ಕನಿಷ್ಠ ವರ್ಷಕ್ಕೆ ಎಷ್ಟು ಬಾರಿ ನಡೆಯಬೇಕು? ಇದಕ್ಕೆ ಸರಿಯಾದ ಉತ್ತರ 2 ಬಾರಿ. ಅಂದರೆ ವರ್ಷದಲ್ಲೇ ಗ್ರಾಮ ಸಭೆ ಅನ್ನೋದು 2 ಬಾರಿ ಮಾತ್ರ ನಡೀಬಹುದು. ಗ್ರಾಮ ಪಂಚಾಯತ್ ಆದಾಯ ಮುಖ್ಯ ಮೂಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತೆರಿಗೆಗಳು ಮತ್ತು ಸರ್ಕಾರದ ಅನುದಾನ. ನೆಕ್ಸ್ಟ್ ಕ್ವಶನ್, PDO ನೇಮಕಾತಿ ಯಾರು ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರವೇ PDO ನೇಮಕಾತಿ ಮಾಡುತ್ತಾರೆ. ಗ್ರಾಮ ಸಭೆ ನಡೆಯುವ ಸ್ಥಳ ಯಾವುದು? ಗ್ರಾಮ ಸಭೆ ನಡೆಯುವ ಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ನಡೆಯುತ್ತದೆ. ನೆಕ್ಸ್ಟ್ ಕ್ವಶನ್, ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಡೆಸುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಚುನಾವಣೆ ಆಯೋಗ. ಪಂಚಾಯತ್ ರಾಜ್ ವ್ಯವಸ್ಥೆಯ ತಂದೆ ಎನಿಸಿದವರು ಯಾರು? ಇದಕ್ಕೆ ಉತ್ತರ ಬಲವಂತ ರೈ ಹೆತಾ. ಗ್ರಾಮ ಪಂಚಾಯತ್ ಕನಿಷ್ಠ ಸದಸ್ಯರ ಸಂಖ್ಯೆ 5 ಸದಸ್ಯರು. PDOಯ ಮುಖ್ಯ ಕರ್ತವ್ಯ ಏನು? ಇದಕ್ಕೆ ಸರಿಯಾದ ಉತ್ತರ ನೆನಪಲ್ಲಿಟ್ಕೊಳ್ಳಿ, ಗ್ರಾಮ ಪಂಚಾಯತ್ ಆಡಳಿತ ನಿರ್ವಹಣೆ. ಪಂಚಾಯತ್ ರಾಜ್ ಕಲ್ಪನೆ ಮೊದಲಾಗಿ ಶಿಫಾರಸು ಮಾಡಿದ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಬಲವಂತ ರೈ ಮೆಹ್ತಾ ಸಮಿತಿ. ಗ್ರಾಮ ಸಭೆಯ ಮುಖ್ಯ ಉದ್ದೇಶವೇನು? ಜನರ ನೇರ ಭಾಗವಹಿಕೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ತಯಾರಿಸುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅದೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯೋಜನೆ ತಯಾರಿಸುವುದು ಗ್ರಾಮ ಪಂಚಾಯತಿನೇ. ಪಂಚಾಯತ್ ರಾಜ್ ಯಾವ ವಿಷಯಕ್ಕೆ ಸೇರಿದೆ? ಇದು ರಾಜ್ಯ ಪಟ್ಟಿಯ ವಿಷಯಕ್ಕೆ ಸೇರಿದೆ. PDO ಯಾವ ಮಟ್ಟದ ಅಧಿಕಾರಿ? ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಪಂಚಾಯತ್ ಸದಸ್ಯರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಗ್ರಾಮ ಪಂಚಾಯತ್ ಸದಸ್ಯರೇ ಆಯ್ಕೆ ಮಾಡುತ್ತಾರೆ. ರಿಪೀಟ್ ಆದರೆ ಸಾರಿ. ನೆಕ್ಸ್ಟ್ ಕ್ವಶನ್, ಗ್ರಾಮ ಪಂಚಾಯತ್ ಕಚೇರಿ ಮುಖ್ಯಸ್ಥ ಯಾರು? ಇದಕ್ಕೆ ಸರಿಯಾದ ಉತ್ತರ PDOನೇ ಆಗಿರ್ತಾರೆ, ಮತ್ತೆ ಯಾರು ಆಗಿರಲ್ಲ. ಗ್ರಾಮ ಸಭೆಗೆ ಕ್ವಾರಂ ಎಷ್ಟು? ಒಟ್ಟು ಮತದಾರರ ಕನಿಷ್ಠ 10% ಕ್ವಾರಂ ಆಗಿರುತ್ತದೆ ಗ್ರಾಮ ಸಭೆಗೆ. ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ದೇಶದ ಮಾದರಿಯಾಗಿದೆ? ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತೀಯ ಮಾದರಿಯಾಗಿದೆ. ಗ್ರಾಮ ಪಂಚಾಯತ್ ರದ್ದುಪಡಿಸುವ ಅಧಿಕಾರ ಯಾರಿಗಿದೆ? ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯತ್ ರದ್ದುಪಡಿಸುವ ಅಧಿಕಾರ ರಾಜ್ಯ ಸರ್ಕಾರದ್ದಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿ ಯಾವ ಪ್ರದೇಶ? ಗ್ರಾಮ ಪ್ರದೇಶ. PDO ಯಾರಿಗೆ ಜವಾಬ್ದಾರರು? PDO ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರ ಅಧಿಕಾರಿಗೆ ಜವಾಬ್ದಾರರು. ಗ್ರಾಮ ಪಂಚಾಯತ್ ಸಭೆ ಎಷ್ಟು ದಿನಗಳಿಗೊಮ್ಮೆ ನಡೆಯಬೇಕು? ಗ್ರಾಮ ಪಂಚಾಯತ್ ಸಭೆ ಕನಿಷ್ಠ ತಿಂಗಳಿಗೆ 1 ಬಾರಿ. ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯಸ್ಥ ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಜ್ಯದ ಸಚಿವರು. ಗ್ರಾಮ ಪಂಚಾಯತಿ ಬಜೆಟ್ ತಯಾರಿಸುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯತಿ ಬಜೆಟ್ ತಯಾರಿಸುವವರು PDOನೇ. ಗ್ರಾಮ ಪಂಚಾಯತಿ ಲೆಕ್ಕಪತ್ರ ಪರಿಶೀಲನೆ ಯಾರು ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಗ್ರಾಮ ಪಂಚಾಯತಿ ಲೆಕ್ಕಪತ್ರ ಪರಿಶೀಲನೆ ಲೆಕ್ಕ ಪರಿಶೋಧನಾ ಇಲಾಖೆ ಮಾಡುತ್ತಾರೆ. ಗ್ರಾಮ ಸಭೆ ಕಡ್ಡಾಯವಾಗಿರುವ ದಿನ ಯಾವುದು?
ಗ್ರಾಮ ಸಭೆ ಕಡ್ಡಾಯವಾಗಿರುವ ದಿನ ಜನವರಿ 26 ಮತ್ತು ಆಗಸ್ಟ್ 15. ಗ್ರಾಮ ಪಂಚಾಯತ್ನ ಆಡಳಿತ ಭಾಷೆ ಯಾವುದು? ಗ್ರಾಮ ಪಂಚಾಯತ್ನ ಆಡಳಿತ ಭಾಷೆ ಕನ್ನಡನೇ ಆಗಿರುತ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಉದ್ದೇಶವೇನು? ಪಂಚಾಯತ್ ರಾಜ್ಯದ ವ್ಯವಸ್ಥೆಯ ಉದ್ದೇಶ ಗ್ರಾಮೀಣ ಸ್ವಶಾಸನ. PDO ನೇಮಕಾತಿ ಪರೀಕ್ಷೆ ನಡೆಸುವವರು ಯಾರು? ಕರ್ನಾಟಕ ಲೋಕಸೇವಾ ಆಯೋಗ KPSC. ಗ್ರಾಮ ಪಂಚಾಯತ ನಿಧಿ ಯಾವ ಬ್ಯಾಂಕಿನಲ್ಲಿ ಇಡಲಾಗುತ್ತದೆ? ಗ್ರಾಮ ಪಂಚಾಯತ ನಿಧಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇಡಲಾಗುತ್ತದೆ. ಗ್ರಾಮ ಪಂಚಾಯತಿ ಸ್ಥಿರ ಸಮಿತಿ ಅಧ್ಯಕ್ಷರು ಯಾರು? ಗ್ರಾಮ ಪಂಚಾಯತಿ ಸ್ಥಿರ ಸಮಿತಿ ಅಧ್ಯಕ್ಷರು ಆಯಾ ಸಮಿತಿ ಅಧ್ಯಕ್ಷ. ಗ್ರಾಮ ಪಂಚಾಯತಿ ದಾಖಲೆಗಳ ರಕ್ಷಣೆ ಹೊಣೆ ಯಾರದು? ಗ್ರಾಮ ಪಂಚಾಯತಿ ದಾಖಲೆಗಳ ರಕ್ಷಣೆ ಹೊಣೆ PDOದು. ಪಂಚಾಯತ್ ರಾಜ್ ವ್ಯವಸ್ಥೆಯ ಯಾವ ಭಾಗಕ್ಕೆ ಸೇರಿದೆ? ಸಂವಿಧಾನದ ಭಾಗ 9ಕ್ಕೆ ಸೇರಿದೆ. ಇಷ್ಟು ಟಾಪ್ 40 ಕ್ವಶನ್ಸ್ಗಳಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಆಗಿ. ಆ್ಯಂಡ್ ಟಾಪ್ ಎಕ್ಸಾಮ್ ಕ್ವಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.